ಹಾಂ, ನಿಜ ನೋಡ್ಬೇಕಂದ್ರೆ ನಾವು ನಾವು ಗಮನ ಕೊಡಬೇಕಾಗಿರೋದು ಎಲ್ಲಿಯಪ್ಪ ಅಂದರೆ ನಮ್ಮ ಕರುಳು. ಈ ಕರುಳು ಚೆನ್ನಾಗಿದ್ದರೆ ಉಳಿದಿದ್ದೆಲ್ಲ ಚೆನ್ನಾಗಿರ್ತದೆ. ಈ ಕಿವಿ ಚೆನ್ನಾಗಿರ್ಬೇಕಂದ್ರೆ ಊಟ ಎಲ್ಲಿಂದ ಕೊಡ್ತೀರಿ? ಇಲ್ಲೇ ಕೊಡಬೇಕಲ್ಲ. ಕಣ್ಣು ಚೆನ್ನಾಗಿರ್ಬೇಕಂದ್ರೆ ಕಣ್ಣಿಗೆ ಊಟ ಕೊಡ್ತೀವ? ಇಲ್ಲೇ ಅಲ್ವಾ? ಸೊ ಕರುಳು ಚೆನ್ನಾಗಿದ್ದರೆ ಎಲ್ಲವೂ ಚೆನ್ನಾಗಿರ್ತವೆ. ಒಂದು ಉದಾಹರಣೆ ಹೇಳಿಬಿಡ್ತೀನಿ. ಈ ಮರ ನಿಮ್ಮ ಹೊಲದಲ್ಲಿರುವಂಥ ಮರ ತುಂಬ ಚೆನ್ನಾಗಿ ಬೆಳಿಬೇಕು, ಹಣ್ಣು ಕೊಡಬೇಕು, ಹೂವು ಕೊಡಬೇಕು, ಫಲ ಎಲ್ಲ ಕೊಡಬೇಕು, ಎಲೆ ಎಲ್ಲ ಚೆನ್ನಾಗಿ ಬರಬೇಕಂದ್ರೆ ಎಲ್ಲಿ ಹಾಕ್ತೀರಾ ಗೊಬ್ಬರ ನೀರೆಲ್ಲ? ಬೇರಿಗಲ್ವಾ? ಸೊ ಬೇರಿಗೆ ಹಾಕಿದರೆ ಉಳಿದಿದ್ದೆಲ್ಲ ಚೆನ್ನಾಗಿರ್ತದೆ. ಬೇರಿನ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಏನಾರು ಹಾಕಿದ್ರೆ ಯೂಸ್ ಆಗುತ್ತಾ? ಇಲ್ಲ ಅಲ್ವಾ? ಸೊ ಬೇರಿನ ಆರೋಗ್ಯ, ನಮ್ಮ ಬೇರೆ ಯಾವುದು? ಕರುಳು. ಹೀರ್ಕೊಳ್ಳೋಂಥ ಭಾಗ ಅದೇ ಅಲ್ವಾ? ಸೊ ಕರುಳಿನ ಆರೋಗ್ಯವನ್ನು ಕೆಡಿಸ್ಬಿಟ್ಟು ಒಂದು ರ್ಯಾಂಟ್ಯಾಕ್ ಮಾತ್ರನೋ ಒಂದು ಪೆಂಟಾಪ್ರಸೋಲ್ ಮಾತ್ರನೋ ಯಾವುದೋ ಒಂದು ಮಾತ್ರೆ ನುಂಗ್ಬಿಟ್ಟು ಗ್ಯಾಸ್ಟ್ರಿಕ್ಕನ್ನು ಅದಿಮಿಟ್ಬಿಟ್ಟು ಏನಾದ್ರು ಊಟ ಮಾಡಿದ್ರೆ ಅದು ಹೀರ್ಕೊಳ್ತದ? ನೀವು ಆರಾಮಿರೋಕ್ಕೆ ಹೆಂಗೆ ಸಾಧ್ಯ? ಮೊದಲು ಗ್ಯಾಸ್ಟ್ರೈಟಿಸನ್ನು ಹೋಗಿಸ್ಕೊಳ್ಳಿ. ಗ್ಯಾಸ್ಟ್ರಿಕ್ ಅಂತ ಏನು ಕರಿತೀರಿ ನೀವು, ಅದನ್ನು ಮೊದಲು ಹೋಗಿಸ್ಕೊಳ್ಳಿ. ಅದಕ್ಕೆ ಮಾಡಬೇಕಾಗಿರೋದು ಭಾಳ ಸರಳ. ಅಂದರೆ ಅರ್ಧ ಹೊಟ್ಟೆ ಊಟ ಮಾಡಿ, ಆಹಾರದಲ್ಲಿ ನೀರಿನ ಅಂಶ ಚೆನ್ನಾಗಿರಲಿ, 3 ದಿನಕ್ಕೆ ಗ್ಯಾಸ್ಟ್ರೈಟಿಸ್ ಹೋಗಿರುತ್ತೆ. ಮಿದುವಾದ ಆಹಾರ, ಅರ್ಧ ಹೊಟ್ಟೆ ಊಟ ಮಾಡಬೇಕು, ಮತ್ತು ಹಸಿವಾದ ಮತ್ತೆ ಊಟ ಮಾಡಿ, 3 ದಿನಕ್ಕೆ ಗ್ಯಾಸ್ಟ್ರೈಟಿಸ್ ಅನ್ನೋ ಹೆಸರಿಲ್ದಂಗೆ ಹೋಗಿರ್ತದೆ. ಆಮೇಲೆ ಸರಳವಾಗಿ ಅದನ್ನೇ ಕಂಟಿನ್ಯೂ ಮಾಡಿದರೆ ಒಂದು ವಾರದಲ್ಲಿ ಗಟ್ಟ ಮೈಕ್ರೋಬ್ ಚೆನ್ನಾಗಿ ಬೆಳಿತವೆ. ಆವಾಗ ನಿಮ್ಮ ಗ್ಯಾಸ್ಟ್ರೈಟಿಸ್ ಹೋಗಿರುತ್ತೆ. ಆವಾಗ ಹೀರ್ಕೊಳ್ಳೋ ಗುಣ ಚೆನ್ನಾಗಿರ್ತದೆ ಬೇರಿಗೆ. ಆವಾಗ ನೀವು ಏನು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ. ಏನು ಊಟ ಮಾಡಿದ್ರು ಅಂದರೆ ಬಜ್ಜಿ ಬೋಂಡ ಏನೋ ಪಾನಿಪುರಿಗೋ ಆ ಥರದ್ದಲ್ಲ. ನಿಜವಾದ ಊಟವನ್ನು ಏನು ಮಾಡ್ತೀರೋ ಅದನ್ನು ಮಾಡಿದರೆ ಖಂಡಿತವಾಗ್ಲೂ ನಿಮ್ಮ ಕರುಳು ಆರೋಗ್ಯವಾಗಿರ್ತದೆ, ನೀವು ಆರೋಗ್ಯವಾಗಿರ್ತೀರ. ಯಾಕೆ ಇಷ್ಟು ಕಷ್ಟಪಡೋದು ಅಲ್ವಾ?